ಮಕ್ಕಳಿಗೆ ವಿನಂತಿ ಮಾಡ್ಕೋತೀನಿ, ನಿಮ್ಮ ಕುಟುಂಬದು, ನಿಮ್ಮ ರಾಜಕೀಯದು, ನಿಮ್ಮ ಸಂಸಾರದು ನಮಗೆ ಯಾರಿಗೂ ಬೇಕಾಗಿಲ್ಲ. ಈ ತಾಲೂಕಿನ ಜನರಿಗೆ ಈ ತಾಲೂಕಿನ ಅಭಿವೃದ್ಧಿ ಬಗ್ಗೆ ಮಾತಾಡುವಂಥದ್ದಾಗಬೇಕು. ಹಿರಿಯರಿದ್ದೀರಿ, 6 ಸಾರಿ MLA ಆಗಿರಿ, ಮಂತ್ರಿ ಆಗಿರಿ, ಈ ತಾಲೂಕಿಗೆ ಏನು ಸಮಸ್ಯೆ ಆಗ್ತದೆ ಅನ್ನೋದ್ರ ಬಗ್ಗೆ ಮಾತಾಡ್ರಿ. ನಿಮ್ಮ ಕುಟುಂಬ ಒಡೆದಿದ್ದು, ನಿಮ್ಮ ಅಣ್ಣ ತಮ್ಮದು ಮನೆ ಜಗಳ, ಎಲ್ಲರ ಮನೆ ಜಗಳಗಳವ, ಅದ್ಯಾಕೆ ಹೇಳ್ತೀರಿ? ಈ ಸಾರ್ವಜನಿಕ ಜೀವನದಾಗ ನಿಮ್ಮ ಸ್ವಾರ್ಥಕ್ಕಾಗಿ ಹೊಡೆದಿರ್ಬೋದು. ನೀವೇಸ್ ಮನೆಗಳು ಹೊಡೆದಿಲ್ಲ, ನೀವಿಬ್ರು ಮಾಜಿ ಹಾಲಿಗಳು. ಏನ್ ಮಾಡ್ಲಪ್ಪ, ನಮ್ಮ ಮನಿನೇ ಮುರಿದಾರ, ನೀವು ನಾ ಬಂದು ಏನ್ ಮಾಡ್ಲಿ ಅಂತ ಆ ಟೈಪ್ ಹೇಳ್ಕೊಂಡ್ರ ಅವ್ರ ಮನೆ ಯಾರ್ದೋ ಸಾಹೇಬ್ರು ಮನಿ ಮುರಿದಿಲ್ಲ, ಅವ್ರ ಮನಿನೇ ಬೇರೆ ನಮ್ಮಂತ ಕಾರ್ಯಕರ್ತರು ಮನಿ ಮುರಿದಾರ ಅಂತ ಹೇಳ್ಕೊಂಡ್ರ ಅವ್ರು. ಆದ್ರೆ ಮಾಲಿಕೆ ಸಾಹೇಬ್ರ ಬಗ್ಗೆ ಮಾತಾಡಿರಲ್ಲ, ಅದು ತಪ್ಪ. ನಿಮ್ಗೆ ಅವ್ರ ಬಗ್ಗೆ ಮಾತಾಡೋ ನೈತಿಕತೆ ನಿಮ್ಮಲ್ಲೇ ಇಲ್ಲ. ಭೀಮಾ ಏತ್ ನೀರಾವರಿ ಬಗ್ಗೆ ಹಸಿರು ಕ್ರಾಂತಿ ಮಾಡಿವತ್ತೇಳಿ ಚಂತನ ಅದನ್ನೇ 40 ವರ್ಷದಿಂದ ಭಾಷಣ ಕೊಡ್ಕೊಂಡು ಓಟು ತಗೊಂಡು ಅಧಿಕಾರ ಅನುಭವಿಸಿದ್ರಲ್ಲ, ಹೇಳ್ರಿ. ಇವತ್ತು ಭೀಮಾ ಏತ್ ನೀರಾವರಿ ಯೋಜನೆ 1ರಿಂದ 60,000 ಎಕರೆ ಪ್ರದೇಶ ನೀರು ಒದಗಿಸುವಂತ ಯೋಜನೆ. MY ಪಾಟೀಲ್ 8 ವರ್ಷ MLA ಆದ್ರೆ 1 ದಿನ ಹೋಗಿ ನೋಡಿದ್ರೆ ಕಾಲುವೆ ಮೇಲೆ ಡೆಂಟಿಗೆ ನೀರು ಹೋಯ್ತಾನೆ ಹೇಳ್ರಿ. ನೀವು ಹೊಲಗಳಿಗೆ ನೀರು ಕೊಡೋದು ಬೇಡ, ಡೆಂಟಿಗೆ ನೀರು ಕೊಡೋಕ್ಕಾಗಿಲ್ಲ ನಿಮ್ಮ ಹಣೆ ಬರಕ್ಕೆ. ಮಾಡಿದ್ಮೇಲೆ ನಾವು ಅದಕ್ಕೆ ಆನ್ಸರ್ ಏನ್ ಕೊಡ್ಬೇಕಾಗಿದೆ ಅಂದ್ರೆ, ರೈತರಿಗೆ ಕೇಳಿ, ರೈತರ ಕಷ್ಟ ಏನೈತಿ ತಾಲೂಕದಾಗ ಅಂದ್ರೆ, ಇದೇ ಒಂದು 30 ವರ್ಷ 25 ವರ್ಷದಿಂದ ರೈತರು ಇಲ್ಲಿ ಅಫಜಲ್ಪುರ್ ರೈತರು ಬಾಂಬೆ ಪುನಾ ಬೆಂಗಳೂರಿಗೆ ದುಡಿಲಕ್ ಹೋಗ್ತಿರು. ಯಾಕಂದ್ರೆ ಹೊಳಿ ಒಳಗೆ ಇಲ್ಲೇ ಬ್ಯಾಸ್ಗಿದಾಗೆ ಆಗ್ಲಿ ಮಳೆಗಾಲದಾಗ ನೀರು ನಿಂದಿರ್ತಿದಿಲ್ಲ. ಇಷ್ಟು ದೊಡ್ಡ ಡ್ಯಾಮ್ ಅವರ ಪೂಜ್ಯ ತಂದೆಜಿಯವರಾದ ಶ್ರೀಮಾನ್ ವೆಂಕಯ್ಯ ಗುತ್ತಿದಾರ್ ಸಾಹೇಬ್ರ ಆಶೆ ಒಂದಿದೆ ಅಂತಂದ್ರೆ, ಇಲ್ಲ ನಮ್ಮ ರೈತರಿಗೆ ಒಂದು ನೀರಾವರಿ ಆಗ್ಬೇಕು, ಇಲ್ಲಿ ಒಂದು ದೊಡ್ಡ ಡ್ಯಾಮ್ ಕಟ್ಟಬೇಕಂದ್ರೆ ಆಶೆ ಇತ್ತು. ಅವ್ರ ಆಶೆಗೆ ತಕ್ಕ ಇವ್ರ ಮಗ ಶ್ರೀಮಾನ್ ಮಾಲಿಕ ಗುತ್ತಿದಾರ್ ಸಾಹೇಬ್ರು ಏನು ಆ ಟೈಮ್ದಾಗ ಡ್ಯಾಮ್ ಕಟ್ಟಿಸಿದ್ರು. ಆ ಡ್ಯಾಮ್ ಕಟ್ಟಿದ ಮುಖಾಂತರನೇ ನಮ್ಮ ಇಲ್ಲಿ ರೈತರು ಬೇರೆ ಸ್ಟೇಟ್ ಹೋಗಿ ದಂಧಾ ಮಾಡಲಿ ದುಡಿಲಕ್ಕೆ ಹೋಗೋದು ಬಿಡ್ತು ಅವ್ರಿಗೆ. ಇಲ್ಲಿ ಕಬ್ಬು ಬೆಳೆದಾಯ್ತು, ಇಲ್ಲಿ ಹತ್ತಿ ಬೆಳಿಲಕತ್ತಾರ. ಇಲ್ಲಿ ಅಂದ್ರೆ ಅಫಜಲ್ಪುರದಾಗ ಫ್ಯಾಕ್ಟ್ರಿಗಳು ಆಗ್ಯಾವೆ, ಕಬ್ಬಿನ ಫ್ಯಾಕ್ಟ್ರಿ ರೇಣುಕಾ ಆಗ್ಯಾದೆ, ಚೌಡಾಪುರದಾಗ ಆಗಿದೆ, ಬುಸ್ನೂರ್ದಾಗ ಆಗಿದೆ. ಇಲ್ಲಿ ಅನುಕೂಲ ಬಿಟ್ಟಕ್ಕೆ ನಮ್ಮ ತಾಲೂಕು ರೈತರಿಗೆ ಬಿಟ್ಟಕ್ಕೆ ಬ್ಯಾರೆ ಶಿಂದಗಿ ತಾಲೂಕದಾಗಲಿ ಆಲ್ಮೇಲೆ ಅಲ್ಲಿ ಇಂಡಿ ಅಲ್ಲಿ ಎಲ್ಲಾ ರೈತರಿಗೆ ಅನುಕೂಲ ಆಗಿದೆ. ಅಲ್ಲಿನೂ 2-3 ಫ್ಯಾಕ್ಟ್ರಿ ಆಗಿವೆ. ಅದಕ್ಕೆ ಮೂಲ ಕಾರಣಕರ್ತರು ಯಾರಂದ್ರೆ ಶ್ರೀಮಾನ್ ಮಾಲಿಕ ಗುತ್ತಿದಾರ್ ಅವರ ಕೊಡುಗೆದಿಂದ ಇವತ್ತು ರೈತರ ನೆಮ್ಮದಿಯಿಂದ ಇವತ್ತು ಜೀವನ ಕಳಿಲಾಕತ್ತಿದ್ದಾರೆ. ಈಗ ಅಫಜಲ್ಪುರದಾಗ ಹಾಸ್ಪಿಟಲ್ ಕಟ್ಟಿದಾರೆ, ಅವರೇ ತಂದ್ರು. ದೊಡ್ಡ ದೊಡ್ಡ ಮುರಾರ್ಜಿ ದೇಸಾಯಿ ಶಾಲೆಗಳನ್ನು ತಂದ್ರು. ಇಲ್ಲಿ ಕಾಲೇಜ್ಗಳು ಆದ್ರು, ಡಿಗ್ರಿ ಕಾಲೇಜ್ ಆಯ್ತು, ಡಿಪ್ಲೊಮಾ ಕಾಲೇಜ್ ಆಯ್ತು, ರೋಡ್ಗಳು ಆಯ್ತು, ಬಸ್ ಸ್ಟ್ಯಾಂಡ್ ಆಯ್ತು, ಹಲವಾರು ಮಾಡಿದ್ದಾರೆ. ಅವ್ರ ಅಧಿಕಾರ ಪೀರಿಯಡ್ದಾಗ ಏನ್ ಮಾಡ್ಬೇಕು ಆ ಬಜೆಟ್ ತಕ್ಕ ಎಲ್ಲಾ ಕೆಲಸ ಮಾಡಿದ್ದಾರೆ. ಆದ್ರೆ ಬಿಜೆಪಿದವರಿಗೆ ಒಂದು ಕ್ವಶನ್ ಕೇಳ್ತಾರೆ ಕಾಂಗ್ರೆಸ್ದವರಿಗೆ, ನೀವು 70 ವರ್ಷದಿಂದ ಏನ್ ಮಾಡಿರಿ ಕಾಂಗ್ರೆಸ್ದವ್ರು ಅಂತಾರ. ಇವತ್ತು ನೀವು ಎಲ್ಲಿ ಕೂಡ್ತೀರಿ, ಏನ್ ತಿರ್ಗಾಡ್ತೀರಿ, ರೋಡ್ ಗಿಡ ಮಾಡಿದೆ ಕಾಂಗ್ರೆಸ್ದವ್ರೆ. ಇವತ್ತು ಅದೇ ಇವರು ಸರ್ಕಾರ ಜಾತ್ಯತೀತ ಜನತಾದಳ ಅಂತ ಹೇಳ್ತಾರೆ, ಅದೇ ಬಿಜೆಪಿಗೆ ಬೆಂಬಲ ಕೊಟ್ಟು ಅವ್ರಿಗೆ ಇವತ್ತು ನಾಟಕರವರು ನಮ್ಮ ನಾಯಕರಿಗೆ ಕೇಳ್ತಿದ್ದಾರೆ. ಇವತ್ತು ಏನಂತ, ನೀವು 47 ವರ್ಷ 48 ವರ್ಷ ಏನ್ ಸಾಧನೆ ಮಾಡಿರಂದ್ರೆ, ಇದೇ ಈ ಅಫಜಲ್ಪುರದಾಗ ಎಷ್ಟೋ ಯುವಕರಿಗೆ ಉದ್ಯೋಗ ಹತ್ತಿದೆ, ರೋಡ್ಗಳು ಆಗಿದ್ದೇವೆ, ಹಲವಾರು ಕೆಲಸ ನಡೆದಿದ್ದೇವೆ. ಮತ್ತ ಅದು ಬಿಟ್ಟು ಏನಾಗಬೇಕು, ಮತ್ತೆ ಹತ್ತಿ ಮೀಲ್ಗಳು ಆಗಿವೆ, ಬಡವ ಮಕ್ಕಳಿಗೆ ಎಲ್ಲಾ ಶಾಲೆಗಳು ಆಗಿದೆ, ಎಲ್ಲಾ ಬಸ್ ಡಿಪೋ ಆಗಿದೆ, ಎಲ್ಲ ಆಗಿದೆ, ಕ್ರಿಕೆಟ್ ಸ್ಟೇಡಿಯಂ ಆಗಿದೆ ಮಕ್ಕಳಿಗೆ ಆಡ್ಲಿಕ್ಕೆ. ಮತ್ತೇನಾಗ್ಬೇಕು, ಅವ್ರ ಅವಧಿದವ್ರಿಗೆ ಎಷ್ಟು ಕೆಲಸ ಬಜೆಟ್ ಬಂದು ಅದು ಕೆಲಸ ಮಾಡಿ ತೋರಿಸಿದ್ದಾರೆ. ಈಗ ಇವರ ಸಾರ್ವಜನಿಕರು ಏನ್ ಕೇಳ್ತಾ ಇದಾರೆ, ಈ ತಾಲೂಕದಾಗ ಹಲವಾರು 40-45 ಜನ ರಾಜಕೀಯ ಮಾಡ್ತಾರೆ, ತಾಲೂಕು ಅಷ್ಟು ಶಾಂತ ಆಗಿತ್ತು. ಎಂತ ಅಂದ್ರೆ ಎಲ್ಲಾ ಸಮಾಜದವರು ಅವರಿಗೆ ನೆನೆಸ್ಲಾಗತ್ತಾರ. ಈಗ ಮಾಲಿಕ ಗೊತ್ತಿದ್ದಾರೆ ಬೇಕಿತ್ತು, ಅದಕ್ಕೆ ಅವ್ರು ಹೇಳಿದ್ರು ಮೊನ್ನೆ ರೇವರ್ಕೆ ಗ್ರಾಮದಲ್ಲಿ ಒಂದು ಹೇಳಿದ್ರು, ನಾಟಕರು ಹೇಳಿದ್ರು, ಏನು ಅವರು ಆಜು ಬಾಜು ಕೂತಿ ಹೇಳಿದ್ರು, ನಾವು ಕೂಡಿ ಸಮಿತ್ರೆ ಅವ್ರು ಕೂಡ ಹೊಂದಾಣಿಕೆ ರಾಜಕೀಯ ಮಾಡಿ ಅಂತ ಹೇಳ್ಕೊಂಡಿರ. ಹಂಗೆ ಹೇಳಿಲ್ಲ. ಅವರು ಏನ್ ಮಾಡ್ಯಾರ ಅಂದ್ರೆ, ನಾವು ಅಭಿವೃದ್ಧಿ ಮಾಡಟ್ಟಂದಾಗ MY ಪಾಟೀಲ್ ನನಗೆ ಅಡ್ಡು ಬಂದಿಲ್ಲ, ಇವ್ರ ಅಭಿವೃದ್ಧಿ ಮಾಡಿಟ್ಟ ನಾನು ಅಡ್ಡು ಹೋಗಿಲ್ಲ. ಚುನಾವಣೆ ಪೂರ್ವದಲ್ಲೇ ನಾವೇನಿದ್ದೀವಿ ಕಚ್ಚಾಡ್ತೀವಿ, ಚುನಾವಣೆ ಆದಾಗ ನಾವು ಹೆಂಗೆ ಎಲ್ಲರೂ ತೊಗೊಂಡು ನಾವು ಕೆಲಸ ಮಾಡಿದ್ದೇನೆ ಅಂತ ಹೇಳಿದ್ದಾರೆ ಅವರು. ಅದು ಬಿಟ್ಟು ಮತ್ತೆ ಏನು ವಿಷಯನೇ ಇಲ್ಲ. ಅವರು ಹಿಂಗೆ ಹೇಳ್ತಾರ ಅಂದ್ರೆ ನಾವೇನ್ ಮಾಡ್ಬೇಕು, ಒಪ್ಪಂದ ರಾಜಕಾರಣ ಅನ್ನೋಲ್ಲ. ಅದಕ್ಕೆ ಎಲ್ಲರೂ ಕೂಡಿ ಮಾಡಿದ ಒಂದು ರಾಜಕೀಯ ತಾಲೂಕು ಅಭಿವೃದ್ಧಿ. ತಾಲೂಕು ಅಭಿವೃದ್ಧಿ ಎಷ್ಟು ಆಗ್ಯದ, ಯಾವ ತಾಲೂಕದಾಗ ಎಂತ ಯಾವ ಬೇರೆ ಜಿಲ್ಲೆ ಎಲ್ಲಿ ಅಂತ ಡ್ಯಾಮ್ ಕಟ್ಟಿಲ್ಲ. ಯಾರು ಕಟ್ಟಾರ ಡ್ಯಾಮ್? ನಮ್ಮ ಈ ಕಡೆ ಕಲ್ಯಾಣ ಕರ್ನಾಟಕ ಎಷ್ಟು ಅಭಿವೃದ್ಧಿ, ನಮ್ಮ ಅಫಜಲ್ಪುರದಾಗ ಎಷ್ಟು ಅಭಿವೃದ್ಧಿ ಆಗ್ಯದ ಈಗ. ಮತ್ತೆ ಅದು ಬಿಟ್ಟಿಗೆ ನಾ 14-15 ವರ್ಷ ರಾಜಕೀಯದಾಗ ನೋಡ್ತಾ ಇದ್ದೀನಿ. ಅವ್ರದೇ ದರ್ಬಾರ್ದ ಅವ್ರದೇ ಮಾಡ್ತಾರೆ. ದರ್ಬಾರ್ ಅಂದ್ರೆ ಏನಿಲ್ಲ, ಮನಿ ಮುರಿದಾರ. ತಾಲೂಕುಗಳು ಕೇಳ್ತಾರ, ಏನ್ ಕೇಳ್ತಾರ ತಾಲೂಕು ಜನ ಅಂದ್ರೆ, ಸಾಹೇಬ್ರೆ ನೀವೇ ಬೇಕ್ರಿ ನಮ್ಗಂತ ಕೇಳಿದ್ರು ಒಬ್ರು. ನೀವು ಇದ್ದಾಗ ನಮ್ಮ ತಾಲೂಕದಾಗ 40 ವರ್ಷ ಯಾವ ಸಮಾಜದಾಗ ಘರ್ಷಣೆ ಆಗಿಲ್ಲ, ಯಾವ ಒಂದಕ್ಕೊಂದು ಸಮಾಜ ನಾವು ಜಗಳ ಮಾಡಿಲ್ಲ. ನಾವೇನ್ ಮಾಡ್ಲಪ್ಪ, ಬರ್ತಿದ ನಮ್ಮ ಮನೇನೆ ಮುರಿದಾರ, ನಮ್ಮ ಮನೇನೆ ಹೊಡೆದಾರ, ಅದಕ್ಕೆ ನೀವು ನಮ್ಗೆ ಹಾಕಿಲ್ಲ ಅಂತ ಆ ಟೈಪ್ ಹೇಳ್ಕೊಂಡ್ರ ಅವರು.
ಅದೊಂದು ಸಹಜ ಅದ, ಹಂಗೆ ಹೇಳ್ಯಾರ ಅವರು. ಅದು ಬಿಟ್ಟಿಗೆ ಮತ್ತೇನಿಲ್ಲ, ಮತ್ತೆ ಎಷ್ಟೋ ಅಭಿವೃದ್ಧಿಯಾಗಿ ಎಲ್ಲ ಆಗ್ಯದ. ಅದು ಅವ್ರು ಹೇಳ್ಯಾರ, ಅದು ಆತ್ರ ಹೇಳಬೇಡಿದ್ರು ಅವ್ರು. ಯಾಕಂದ್ರೆ ಈಗ ರೈತರ ಸಮಸ್ಯೆ ಆಯ್ತು, ಅದು ಆಯ್ತು. ಈಗ ಹಲವಾರು ಕೆಲಸ ಆಗಿದೆ. ಈಗ ಗತ್ತರ್ಗ ಬ್ರಿಡ್ಜ್ ಆಗಿದೆ, ಇವು ಚುಳಂಗೆರ ಈ ಕಡೆ ದಿಸ್ಕಂಗದ ಆಗ್ಯದ, ಕೂಗನೂರ್ ಆಗ್ಯದ, ಉಡ್ಚಾನ್ ಆಗ್ಯದ, ಹಲವಾರು 12 ಬ್ರಿಡ್ಜ್ ಕಮ್ ಬ್ಯಾರೇಜ್ ಕಟ್ಟಿದ್ದಾರೆ ಅವರು. ಮತ್ತೇನ್ ಕಟ್ಟಬೇಕು ಅವರು? ಶಾಲೆ ಆಗ್ಯದ, ಹೈಸ್ಕೂಲ್ ಶಾಲೆ ಆಗ್ಯದ, ರೋಡ್ ಆಗ್ಯದ, ಹಾಸ್ಟೆಲ್ಗಳು ಆಗ್ಯಾವ. ಅವ್ರ ಕಾಲದಾಗ ಏನ್ ಮಾಡ್ಯಾರ ಎಲ್ಲ ಮಾಡ್ಯಾರ. ಮತ್ತೆ ನಿಮ್ಗೆ ಆಗಿಲ್ಲ ಅಂದ್ರೆ ನಾವು ಏನ್ ಮಾಡ್ತೀವಿ ಸಾಹೇಬ್ರ, ನಿಮ್ಗೆ ಲಿಸ್ಟೇ ಕೊಡ್ತೀವಿ ಅವ್ರು ಅಧಿಕಾರದಾಗ ಏನೇನ್ ಕೆಲಸ ಆಗ್ಯದ ಅನ್ನೋದು. ಅದು ಬಿಟ್ಟಿಗೆ ಅವ್ರು ಏನ್ ಮಾಡ್ಯಾರ, ಈ ಶಾಸಕರು ಏನ್ ಮಾಡ್ಯಾರ, ಅವ್ರು ಮಾಡ್ಯಾರ ಅಂದ್ರೆ ನಿಮ್ಮಲ್ಲಿ ಏನಾದ್ರು ಪ್ರೂಫ್ ಇದ್ರೆ ಮಾಡ್ರಿ. ನೀವು ಬರೀ ಅಧಿಕಾರದಾಗ ಅವ್ರು ಮಾಡಿಲ್ಲ ಅಂದ್ರೆ ನೀವು ಅಪೋಸಿಷನ್ದಾಗ ಕೂತೀರಿ. ನಿಮ್ಗೆ ಹೇಳೋದ್ ಕರ್ತವ್ಯ ಅದ, ನೀವು ಕೇಳಬೇಕು. ಅವ್ರು ನಾವು ಕೊಡ್ತೀವಿ ಅನ್ಸರ್, ಅವ್ರು ಕೊಡ್ಲಾಕತ್ತಾರ. ಅವ್ರು ಏನ್ ಕೊಟ್ಟಿಲ್ಲ ಅಂದ್ರೆ ನೀವು ಲೋಕಾಯುಕ್ತರಿಗೆ ಹೋರಿ. ಅವ್ರು ಮಾಡಿಲ್ಲ ಅಂದ್ರೆ ಲೋಕಾಯುಕ್ತ ಹೈಕಮಾಂಡ್ಗೆ ಅರ್ಜಿ ಕೊಡ್ರಿ. ಅವ್ರು ಹೈಕಮಾಂಡ್ರಿಗೆ ಕೊಡೋದು. ನೀವು ಹೋರಾಟ ಮುಖಾಂತರ ಬಂದಿರಿ. ಹೋರಾಟ ಶಕ್ತಿ ಏನಾದ್ರೆ ನಿಮ್ಗೆ ಗೊತ್ತ. ಹೋರಾಟ ಮಾಡಿದ್ರೆ ಏನ್ ಸಿಗ್ತಾವ, ಮತ್ತೆ ನೀವೇ ಸ್ಟೇಟ್ಮೆಂಟ್ ಕೊಟ್ರಿ ನಿನ್ನೆ. ಅದು ಡಿ ಸಿ ಅವ್ರ ಕೈಗೊಂಬೆ ಆಗಿ ಮಾಡ್ಯಾರ. ಡಿ ಸಿ ಅವ್ರು ಏನ್ ಕೈಗೊಂಬೆ ಆಗ್ಯಾರ, ಅವ್ರು ಕೆಲಸ ಡಿ ಸಿ ಅವ್ರು ಮಾಡಿಲ್ಲ ಅಂದ್ರೆ ಅಲ್ಲಿ ಮೇಲೆ ಹೋಮ್ ಮಿನಿಸ್ಟರ್ ಹೋರಿ, CM ಅಲ್ಲಿ ಹೋರಿ, ಆ ಕಾಂಗ್ರೆಸ್ ಹೈಕಮಾಂಡ್ ಮುಖಾಂತರ ಹೋರಿ. ಆಗಿಲ್ಲ ಅಂದ್ರ ಅವ್ರು ಆಗ್ಯಾರ, ಅವ್ರದ್ದು ಏನದ ಅವ್ರು ಮಾಡ್ಯಾರ. ನಿಮ್ದು ಏನಾದ್ರು ನೀವು ಕೆಲಸ ಮಾಡಿ ತೋರಿಸ್ರಿ. ಈಗ ಮೊನ್ನೆ ನಮ್ದು ಇದೇ ದಿಸ್ಕಂಗ ಊರದಾಗ ಅವ ನಮ್ಮ ಪ್ರಕಾಶ್ ಮ್ಯಾಕಿರ್ ಅಂತ ಇದ್ರು. ಅಲ್ಲಿ ಏನ್ ತಲಾಟಿ ಅಂತ ದಾಂಧಿ ಮಾಡಿದ, ರೈತರಿಗೆ ಸಮಸ್ಯೆ ಪ್ರಾಬ್ಲಮ್ ಇತ್ತು. ಅವ ಅರ್ಜಿ ಕೊಟ್ಟ, ಹೋರಾಟ ಇಟ್ಕೊಂಡ, CM ಅವರಿಗೂ ಲೆಟರ್ ಹಾಕ್ದ. ಅದಕ್ಕೆ ಮುಖಾಂತರ ಬತ್ ಅವ್ರಿಗೆ ಸಸ್ಪೆಂಡ್ ಮಾಡ್ಬೇಕಾಡಿದ್ರು ತಹಶೀಲ್ದಾರ್ ಮತ್ತು DC ಅವರು. ಆ ಮುಖಾಂತರ ನೀವು ಏನೋ ಮಾಡ್ರಿ. ನೀವು ಅವ್ರಿಗೆ ಮಾಡ್ಯಾರ, ಅವ್ರು ಕಳಪೆ ಕಾಮಿ ಮಾಡ್ಯಾರ, ದುಡ್ಡು ತಿಂದ್ರೆ ಏನ್ ಹೇಳ್ತೀರಿ? ಅದಕ್ಕೆ ಅವ್ರು ಆನ್ಸರ್ ಕೊಡ್ತಾರ. ಅವ್ರು ನಾವೇನಂತೀವಿ, ನಮ್ಮ ಶಾಸಕರಿಗೆ ಏನ್ ಮಾಜಿ ಶಾಸಕರ ಮಾಲೀಕ ಗೊತ್ತಿಲ್ಲ ಸಾಹೇಬ್ರ, ನೀವು ಏನಂದಿರಿ ಅದಕ್ಕೆಲ್ಲ ಅಭಿವೃದ್ಧಿ ಮಾಡ್ಯಾರ. ಅಭಿವೃದ್ಧಿ ಹರಿಕಾರ ಯಾರಿದ್ರೆ ತಾಲೂಕದಾಗ ಸಿನಿಮಾ ಮಾಲೀಕ ಗೊತ್ತಿದ್ದಾರೆ ಸಾವಿರ ಬಿಟ್ಟು ತಾಲೂಕಾ ಅಭಿವೃದ್ಧಿ ಯಾರು ಮಾಡ್ಯಾರ, ಇವರೇ ಬೆಸ್ಟ್. ಎಲ್ಲಾ ಸಮಾಜಕ್ಕೆ ಬೇಕಾದ ನಾಯಕ ಯಾರು ಇದ್ರೆ ಶ್ರೀಮಾನ್ ಮಾಲೀಕ ಗೊತ್ತಿದ್ದಾರೆ ಸಾವಿರ ಅಂತ ನಾನು ಹೇಳ್ತೀನಿ ಅಷ್ಟೇ. ಇಲ್ಲ, ಆಕ್ಚುಲಿ ಮಾಧ್ಯಮದವ್ರದ್ದು ಕರೆಕ್ಟ್ ಅದ್ರಿ. ಅಭಿವೃದ್ಧಿ ಆಗ್ಲೇಬೇಕು, ಅದಕ್ಕೆ ಖಂಡಿಸ್ಬೇಕು. ಪ್ರತಿಯೊಬ್ರು ಕೇಳ ಹಾಕದ ಅದಕ್ಕೆ ಅಭಿವೃದ್ಧಿ ಇಲ್ರಿ. ಸರ್ ಏನಿಲ್ಲ, ಇವತ್ತು ಮಾಲೀಕ ಒಂದು ಯಾವ್ದೋ ಕಾರ್ಯಕ್ರಮದಾಗ ಹೇಳೋದು, ಇವತ್ತು ಶಾಸಕರಿಗೆ ಹೇಳ್ಬೇಕು, ಹೌದಪ್ಪ ಈ ತಾಲೂಕಿನಾಗೆ ಈ ರೀತಿ ನಡ್ದದ, ಇದನ್ನ ಸರಿಪಡಿಸು ಅಂತ ಶಾಸಕರಿಗೆ ಮತ್ತೇನ್ ಹೇಳ್ಯಾರ, ಆದೇಶ ಏನ್ ಹೇಳ್ಯಾರಿ? ನೀವು ಮಾಡ್ತೀರಿ, ನೀವು ಒಳ್ಳೆಯರಿದ್ರು ಕೆಲಸ ಮಾಡ್ತೀರಿ, ನಿಮ್ಮ ಮಗಂದು ಸ್ವಲ್ಪ ಪ್ರಾಬ್ಲಮ್ ಅದ ಖಂಡನೆ ಮಾಡ್ಯಾರಲ್ರಿ. ಇಡೀ ಮೈಕದಾಗೆ ಖಂಡನೆ ಮಾಡ್ಯಾರಲ್ರಿ. ಮತ್ತೆ ಹೆಂಗ್ ಮಾಡ್ಬೇಕು? ನಿಮ್ ಪಾತ್ರ ಮುಂದೆ ಮಾಡ್ಯಾರಲ್ರಿ. ಮೇಡಮ್ 100 ಸರ್ತಿ ಹೇಳಿದಾರೆ ನಮ್ ಸಾಹೇಬ್ರು. 100 ಸರ್ತಿ ಅರುಣಗೌಡ್ರಿಗೆ ಮತ್ತೆ ಶಾಸಕರಿಗೆ 100 ಸರ್ತಿ ನಮ್ ತಾಲೂಕಿನ ಜನರದು ಕಷ್ಟ ಬಗೆಹರಿಸ್ರಪ್ಪ. ಇವೆಲ್ಲ ಡಿಬೇಟ್ ಚರ್ಚೆ ಅಂತ ಹೇಳ್ಯಾರಿ. ನಾಟಕರ್ ಸಾಹೇಬ್ರಿಗೆ ಅಷ್ಟೇ ನಾವು ರಿಕ್ವೆಸ್ಟ್ ಮಾಡ್ತೀವಿ. ನೋಡಿ ನಾಟಕರ್ ಸಾಹೇಬ್ರ, ನೀವು ವಿರೋಧ ಪಕ್ಷದಾಗ ಇದ್ದೀರಿ. ನೀವು ವಿರೋಧ ಪಕ್ಷದ ಕೆಲಸ ಏನು, ನಾವೇನೋ ತಪ್ಪು ಮಾಡೋದು ನೀವು ಎತ್ತಿ ಹಿಡಿಬೇಕು. ಹಿಡಿದ್ ನಿಮ್ಗೆ ಏನಾದ್ರು ಡಾಕ್ಯುಮೆಂಟ್ ಮಾಡಿಸ್ರಿ. ನೀವು ಯಾಕೆ ನೀವು ಬರೀ ಹೇಳೋದ್ ನಡೆದೋ ಮಾಡೋದು ನಡೆದೋ ನಾವು ಅದನ್ನೇ ಕೇಳ್ತಾ ಮಾಡ್ರಿ. ಬರೀ ತಾಕತ್ತಿದ್ರೆ ಮಾಡಿಸ್ಬಿಡಿಸ್ರಿ.